ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಲಂಚ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕೆ ಸ್ಪೆಷಲಾಗಿ ಹೆಸರು ಕಾಳು ಪಲ್ಯ ಮಾಡ್ತಿದ್ದೀನಿ. ನೀವು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಂತೆ. ಫಸ್ಟು ಹೆಸರು ಕಾಳು ನೆನೆ ಹಾಕ್ಕೊಂಡಿದ್ದೆ ನಾನು. ಅದನ್ನು ಇವಾಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳಕ್ಕೆ ಇಟ್ಕೊಳ್ತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ, ಅಂದರೆ ಸ್ವಲ್ಪ ಕುದಿಯುತ್ತಲ್ಲ, ನೀರು ಜಾಸ್ತಿ ಬೇಕಾಗುತ್ತೆ. ಇದನ್ನ ನಾನು ಒಂದೇ ಸೀಟಿ ಹಾಕ್ತೀನಿ, ಯಾಕಂದರೆ ಕಾಳು ತುಂಬ ಬೆಂದ್ಬಿಡುತ್ತಂತ. ಇವಾಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀನಿ. ನೋಡಿ, ಬೆಣ್ಣೆ ತಂದಿದ್ನಲ್ಲ ನಾನು, ಇದು ಮಿಶೋದಲ್ಲಿ ಮಾಡಿದ್ದೆ. ತುಂಬ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಉಪ್ಪನ್ನ ಬನ್ನಿಲಿ ಹಾಕ್ಬೇಕಂತಾರೆ, ಅಂದ್ರೇನು ಪ್ಲ್ಯಾಸ್ಟಿಕ್ಕು ಅದರಲ್ಲಿ ಯೂಸ್ ಮಾಡಬಾರ್ದು, ಆಮೇಲೆ ಸ್ಟೀಲಿನ ಇದು ಅದರಲ್ಲೆಲ್ಲ ಯೂಸ್ ಮಾಡಬಾರ್ದು ಅಂತಾರೆ. ಹಾಗಾಗಿ ನಾನು ಇದನ್ನ ತರಿಸ್ಕೊಂಡಿದ್ದೆ. ಮುಂಚೆದಿತ್ತು, ಅದು ಬಿದ್ದು ಒಡೆದೋಗಿತ್ತು. ಹಾಗಾಗಿ ನಾನು ಬೇರೆ ಇದನ್ನ ತರಿಸ್ಕೊಂಡಿದ್ದೆ ಜಾರನ್ನ. ಇವಾಗ ಸ್ವಲ್ಪ ಉಪ್ಪು ಹಾಕಿ ನಾನು ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ಇದನ್ನ ಎಣ್ಣೆ ಹಚ್ಚಿ ನೆನೆಲಿಕ್ಕೆ ಬಿಡ್ತೀನಿ. ಇದನ್ನು ಒಂದು 10-15 ನಿಮಿಷ. ನಾನಿವಾಗ ಹೆಸರು ಕಾಳು ಪಲ್ಯಗೆ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಈರುಳ್ಳಿ ಸಾಕಿದ್ದಕ್ಕೆ, ಆಮೇಲೆ ಒಂದು ಟೊಮೆಟೊ ಕಟ್ ಮಾಡ್ಕೊಳ್ತೀನಿ. ಈಗ ಟೊಮೆಟೊ ಹಾಕಿದ್ರೆ ಚೆನ್ನಾಗಾಗುತ್ತೆ, ಪಲ್ಯ ಟೇಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಹುಣಸೆ ಹುಳಿನ ಹಾಕ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಟೊಮೆಟೊ ಹಾಕಿದರೆ, ಆಮೇಲೆ ಹುಣಸೆ ರಸ ಹಾಕಿದ್ರೆ ಅದೊಂಥರ ಟೇಸ್ಟ್ ಬೇರೆ ಇರುತ್ತೆ. ನಾನಿವತ್ತು ಬರೀ ಟೊಮೆಟೊ ಹಾಕಿ ಮಾಡ್ತಿದ್ದೀನಿ ಇದನ್ನ ಪಲ್ಯನ. ಆಮೇಲೆ ನಾನು ಇದಕ್ಕೆ ಗುರೆಳ್ಳು ಪುಡಿ ಹಾಕ್ತೀನಿ. ಇದನ್ನ ಸ್ಪೆಷಲ್ ಆಗಿ, ಅಂದರೆ ಇದೊಂದು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದನ್ನ ಹೇಗೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದು ಮಾಡಿದ್ದೀನಿ. ಆ್ಯಕ್ಚುಲಿ ಅದನ್ನ ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಅಂದರೆ ಕಾಳು ಪಲ್ಯಗಾಗಲಿ ಇದೆಲ್ಲ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ನಾನು ಎಣ್ಣೆ ಕಾಯ್ಕೊಳ್ಳೋಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಿಡಿದ ತಕ್ಷಣ ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿ ಜಾಸ್ತಿ ಬೇಕು ಆ್ಯಕ್ಚುಲಿ ಕಾಳು ಪಲ್ಯಗೆ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ದೊಡ್ಡ ಇದನ್ನೇ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ. ಸ್ವಲ್ಪ ಇದನ್ನು ನಾನು ಇದು ಮಾಡ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ಅದಕ್ಕೆ. ಸ್ವಲ್ಪ ಉಪ್ಪು, ಅಂದರೆ ಟೊಮೆಟೊ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಅರಶಿನ ಹಾಕಿ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಪಲ್ಯ ಅಂತ. ಆಗ ನೋಡಿ, ನಾನು ಕಾಳು ಪಲ್ಯ ಒಂದೇ ಸೀಟಿ ಹಾಕ್ಕೊಂಡಿದ್ದೆ. ನೋಡಿ, ಕಾಳು ಬೆಂದಿದೆ ಕರೆಕ್ಟಾಗಿ. ಪಲ್ಯಕ್ಕೆ ಯಾವ ಇದು ಬೇಕಲ್ಲ ಆ ರೀತಿ ಬೆಂದಿದೆ. ಜಾಸ್ತಿ ಏನೂ ಬೆಂದಿಲ್ಲ, ಕರೆಕ್ಟಾಗಿದೆ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೆ, ಸ್ವಲ್ಪ ಒಂದು ಇದರಲ್ಲಿ ತಗೊಳ್ತೀನಿ. ನೋಡಿ, ಇವಾಗ ಹಾಕ್ಕೊಳ್ತೀನಿ ಇಷ್ಟು. ಆಮೇಲೆ ನಾನು ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ ಆ್ಯಕ್ಚುಲಿ. ಅಂದರೆ ಬೇಸಿಗೆ ಎಲ್ಲ ಬೇಗ ಕೆಟ್ಟೋಗ್ಬಿಡುತ್ತೆ ಆಹಾರ ಯಾವಾಗಲೂ. ಹಂಗೆ ಆಮೇಲೆ ಫ್ರಿಜ್ನಲ್ಲೂ ಜಾಸ್ತಿ ಇಡೋಕ್ಕೆ ಹೋಗಲ್ಲ ನಾನು ಆ್ಯಕ್ಚುಲಿ. ಹಾಗಾಗಿ ನನಗೆ ಎಷ್ಟು ಇರೋದು ಇಬ್ಬರಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ.
ಇವಾಗ ಇದನ್ನ ಬೇಯಿಸ್ಕೊಳ್ತೀನಿ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳುತ್ತಂತ ಪಲ್ಯ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ, ಅಂದರೆ ಫುಲ್ಲು ಸರಿಯಾಗಿ ಬೇಯುತ್ತೆ, ಎಲ್ಲನೂ ಉಪ್ಪು ಖಾರ ಕಾಳು ಸರಿಯಾಗಿ ಹಿಡ್ಕೊಳುತ್ತೆ. ಇವಾಗ ನೋಡಿ ಎಲ್ಲನೂ ನೀಟಾಗಿ ಕುದಿಸ್ಕೊಂಡಿದ್ದೀನಿ, ಉಪ್ಪು ಖಾರ ಎಲ್ಲ ನೀಟಾಗಿದೆ. ಇದನ್ನ ನಾನೊಂದು ಬೇರೆ ಬೌಲ್ಗೆ ಇದನ್ನ ತಗೊಂಡಿದ್ದೆ. ಇವನ್ನ ಹೇಳಿದ್ನಲ್ಲ ಗುರಳ್ ಪುಡಿ ಅಂತ, ಅದನ್ನು ಮಾಡಿಟ್ಕೊಂಡಿದ್ದೆ, ಇದೆ ಅದು. ಇದನ್ನ ಹಾಕ್ಕೊಳ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ನಾವು ನಾರ್ಮಲ್ ಇದ್ದು ಪಲ್ಯ ತಿನ್ನೋಕ್ಕೂ ಈ ಥರ ನಾವು ಗುರಳ್ ಪುಡಿ ಹಾಕಿ ಪಲ್ಯ ಮಾಡಿ ತಿನ್ನೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮುಂಚೆನೇ ಚಪಾತಿ ಅನ್ನ ಸಾರು ಎಲ್ಲ ಮಾಡಿಟ್ಕೊಂಡಿದ್ದೆ. ಅದನ್ನ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಅಂದರೆ ನಾನು ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ, ಅದನ್ನ ನಾನು ಹಾಕಿದ್ದೀನಿ ಆ್ಯಕ್ಚುಲಿ. ಅದನ್ನ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಯಲಿ ಅಂದರೆ ಸರಿಯಾಗಿ ಹೀರ್ಕೊಳ್ಳುತ್ತೆ ಎಲ್ಲನೂ. ಈ ಥರ ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೀನಿ ಒಂದು 5 ನಿಮಿಷ. ಕುದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪಲ್ಯ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಸಾರ್ಕಿನ ಒಂದೊಂದು ಸರಿ ಪಲ್ಯ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರು ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಮುಂಚೆನೇ ನಾನು ಚಪಾತಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಪಲ್ಯ ಮಾಡಿದ್ನಲ್ಲ ಪಲ್ಯ, ಆಮೇಲೆ ಅನ್ನನೂ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಆಮೇಲೆ ನಾನು ಸಾರನ್ನು ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಇದು ವಿಡಿಯೋ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂದರೆ ಸ್ವಲ್ಪ ಲಂಚ್ ಬಾಕ್ಸಿಗೆ ಸ್ವಲ್ಪ ತರಕಾರಿ ಇದ್ರೇ ಒಳ್ಳೆಯದಲ್ವ, ಹಾಗಾಗಿ ಸ್ವಲ್ಪ ತರಕಾರಿನೂ ಕಟ್ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಬೇಸಿಗೆಲ್ಲ ಸ್ವಲ್ಪ ನಾನು ಅಂಬ್ಲಿ ಮಾಡೇ ಮಾಡ್ತೀನಿ ಯಾವಾಗ್ಲೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ವಿಡಿಯೋ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.